ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾನಿಫೆಸ್ಟ್ ವಿತ್ ಮ್ಯಾಜಿಕ್ ಬುಕ್ ಕೋರ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವಿಷನ್ ಬೋರ್ಡ್ ಬಗ್ಗೆ ತಿಳ್ಕೊಂಡ್ವಿ, ಬುಕ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಎವ್ರಿ ಮಂತು ನಾವು ಹೇಗೆ ಬರಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬರ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಡೂ ಆಲ್ಸೋ ಗಿವ್ ಇಟ್ ಅ ಲೈಕ್. ಲೆಟ್ಸ್ ಬಿಗಿನ್. ಓಕೆ, ಸೊ ನಾವು ಲಾಸ್ಟ್ ಟೈಮ್ ಬಂದು ವಿಷನ್ ಬೋರ್ಡ್ ಬಗ್ಗೆ ಮಾತಾಡಿದ್ವಿ. ಸೊ ವಿಷನ್ ಬೋರ್ಡ್ ವೆರಿ ನೆಕ್ಸ್ಟ್ ಪೇಜ್ ಏನು ಅಂತಂದರೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಇಲಸ್ಟ್ರೇಷನ್ ವಿತ್ ಅ ಸ್ಪೇಸ್ ಟು ರೈಟ್ ದ ಮಂತ್. ಇಲಸ್ಟ್ರೇಷನ್ ಜೊತೆಗೆ ಯಾವ ಮಂತು ಅಂತ ಬರೆಯೋದಕ್ಕೆ ಕೂಡ ನಿಮ್ಗೆ ಇಲ್ಲಿ ಜಾಗ ಇದೆ. ಇಲ್ಲಿ ನೀವು ಏನು ಬರಿಬೇಕು ಅನ್ನೋದನ್ನ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಯಾವ ಮಂತ್ ಬರಿತಾ ಇದ್ದೀರೋ ಆ ಮಂತ್ದು ನೀವು ಹೆಸರು ಹಾಕ್ತೀರಾ. ಸೊ ನಾನು ಜಾನಲ್ಲಿ ಬರಿತಾ ಇರೋದ್ರಿಂದ ಜಾನ್ 2025 ಅಂತ ಹಾಕಿದ್ದೀನಿ. ಡಿಯರ್ ಜಾನ್, ಹಾರ್ಟಿಯೆಸ್ಟ್ ವೆಲ್ಕಮ್ ಟು ಯು. I believe you bring me more abundance and luck. You can feel free to add colors or whatever. ನಾನು ಸುಮ್ಮನೆ ಇದನ್ನು ಕಲರ್ ಮಾಡಿದ್ದೀನಿ. ನಿಮ್ಗೇನು ಬೇಕೋ ನೀವು ಆರ್ಟಿಸ್ಟಿಕ್ ಆಗಿ ಅದನ್ನು ನೀವು ರೆಡಿ ಮಾಡ್ಕೊಳ್ತಾ ಹೋಗ್ಬೋದು. ಬ್ಲ್ಯಾಂಕ್ ಸ್ಪೇಸ್ ಇರುತ್ತೆ. ಸೊ ಈಗ ಇದನ್ನು ಫಿಲ್ ಮಾಡಿ ಹಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಸೊ ನೀವು ಮ್ಯಾಜಿಕ್ ಬುಕ್ ಒಳಗಡೆ ಏನಿದೆ ಅಂತ ನೀವು ವಿಡಿಯೋ ನೋಡಬೇಕಾದ್ರೆ ಮ್ಯಾಜಿಕ್ ಬುಕ್ ಹೇಗೆ ಬರಿಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಡೌಟ್ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮ್ಯಾಜಿಕ್ ಬುಕ್ ಹೇಗೆ ಬರಿಬೇಕು ಅಂತ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಆಗಿ ಡೀಟೇಲ್ ಡಿಜಿಟಲ್ ಗೈಡ್ ಮಾಡಿದ್ದೀನಿ. ಇದರಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ PDF ಕೊಟ್ಟಿದ್ದೀನಿ. ಸೊ ದ್ಯಾಟ್ ನೀವು ಬರಿಬೇಕಾದ್ರೆ ಅದನ್ನು ನೋಡಿಕೊಂಡು ಬರಿಬೋದು. ಈ PDF ಅಲ್ಲಿ ಯಾವ ಪೇಜಲ್ಲಿ ಏನು ಬರಿಬೇಕು ಪ್ಲಸ್ ರೆಫರೆನ್ಸ್ ಟೆಂಪ್ಲೇಟ್ಸ್ನ ಶೇರ್ ಮಾಡಿದ್ದೀನಿ. ಸೊ ಇಟ್ಸ್ ಈಸಿ ಫಾರ್ ಯು ಟು ರೈಟ್ ಡೌನ್. ಹಾಗೆ ಇದರಲ್ಲಿ ಬರ್ತಿರೋ ಅಫರ್ಮೇಷನ್ಸ್ ನಾನು ಪರ್ಸ್ನಲಿ ಎಲ್ರಿಗೂ ಹೆಲ್ಪ್ ಆಗೋ ಥರ ಫ್ರೇಮ್ ಮಾಡಿದ್ದೀನಿ. ಪ್ಲಸ್ ಇದನ್ನೇ ನಾನು ಕೂಡ ಫಾಲೋ ಮಾಡೋದು. ಸೊ ಅದನ್ನೇ ನೀವು ಜಸ್ಟ್ ಕಾಪಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ಆಲ್ಸೋ ನಿಮಗೆ ಬೇಕಾಗಿರೋ ರೀತಿಲಿ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ನಾನು ಅಫರ್ಮೇಷನ್ ಸ್ವಲ್ಪ ಡೆಪ್ತ್ ಆಗಿ ಕ್ಲಾರಿಟಿಯಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೆಲವೊಂದು ನಿಮಗೆ ಲೆಂತಿಯಾಗಿ ಅನ್ನಿಸ್ಬೋದು. ಬರೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಶಾರ್ಟನ್ ಇಟ್ ಆಸ್ ವೆಲ್. PDF ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಸೆಂಟೆನ್ಸ್ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಿ. ಯಾಕಂದರೆ ಕನ್ನಡನ ನಾನು ಕಂಪ್ಲೀಟ್ ಆಗಿ ಗೂಗಲ್ ಟ್ರಾನ್ಸ್ಲೇಟ್ ಮೂಲಕ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಕರೆಕ್ಷನ್ಸ್ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಅದೇ PDFನಲ್ಲಿ ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್ನ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಕಮೆಂಟ್ಸಲ್ಲಿ ಡೌಟ್ ಕೇಳೋಕ್ಕೂ ಮುಂಚೆ ಒಂದ್ಸತಿ PDFನ ಎಲ್ಲರೂ ಕೂಡ ಗೋತ್ರೂ ಮಾಡಿ. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಪರ್ಸ್ನಲ್ ಅಸಿಸ್ಟೆನ್ಸ್ ಬೇಕು ನಿಮಗೆ ಮ್ಯಾಜಿಕ್ ಬುಕ್ ಬರೆಯೋದಕ್ಕೆ ಅಂತಂದರೆ 1-to-1 ಸೆಷನ್ನ ಬುಕ್ ಮಾಡಿ. ಇದು ಪೇಜ್ ಸೆಷನ್ ಆಗಿರುತ್ತೆ. ಈ PDFನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ಬುಕ್ ಕಂಪ್ಲೀಟ್ ಆಗಿ ಬರೆದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಕಂಟಿನ್ಯೂ ಮಾಡೋಣ ಬನ್ನಿ. ಓಕೆ, ಇವಾಗ ನೀವು ಮ್ಯಾಜಿಕ್ ಬುಕ್ ಅಂತೂ ಫುಲ್ಲು ಕಂಪ್ಲೀಟ್ ಮಾಡಿದ್ರಿ, ಅಫರ್ಮೇಷನ್ಸ್ ಬರೆದ್ರಿ, ಸ್ಪೆಷಲ್ ಗೋಲ್ಸ್ ಬರೆದ್ರಿ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ವಿಜುವಲೈಸೇಷನ್ ಮಾಡಬೇಕು. ನೀವು ಆ ಗೋಲ್ಸನ್ನು ಜೋರಾಗಿ ಓದ್ಕೊಳ್ತಾ ನಿಮ್ಮ ಮೈಂಡಲ್ಲಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಿ. ಇಮ್ಯಾಜಿನೇಷನ್ ರಿಯಾಲಿಟಿ ಆಗ್ತಾ ಹೋಗುತ್ತೆ. ಸೊ ನೀವೇನು ಬರೆದಿದ್ದೀರಾ, ನೀವೊಬ್ಬ ಮೇಕಪ್ ಆರ್ಟಿಸ್ಟ್. ಸೊ ನನಗೆ ಈ ಸತಿ 10 ಕ್ಲೈಂಟ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, 50,000 ಪ್ರತಿಯೊಬ್ಬರು ನನಗೆ ಪೇ ಮಾಡಿದ್ದಾರೆ ಅಂತ ಅಂದಾಗ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೋತೀರಲ್ಲ, ಅದೇ ರಿಯಾಲಿಟಿ ಆಗೋದು. ಸೊ ಈ ಇಮ್ಯಾಜಿನೇಷನ್ ಬೂಸ್ಟಪ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಸಾಂಗನ್ನು ಹಾಕ್ಕೊಂಡು ನೀವು ವಿಜುವಲೈಸೇಷನ್ ಮಾಡ್ಬೋದು. ಅಥವಾ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ಕೂಡ ನೀವು ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ತಾ ವಿಜುವಲೈಸ್ ಮಾಡ್ಬೋದು, ವಿಚ್ ಇಸ್ ಮೈ ಪರ್ಸ್ನಲ್ ಫೇವ್ರೆಟ್ ಟೆಕ್ನಿಕ್. ಸೊ ನನ್ನ ವಿಜುವಲೈಸೇಷನ್ಸ್ಗೆ ನಾನು ಯಾವುದಾದ್ರೂ ಒಂದು ಅಫರ್ಮೇಷನ್ ಸಾಂಗ್ ಅಂತ ನಿಮಗೆ ಸ್ಪಾಟಿಫೈಯಲ್ಲೋ ಎಲ್ಲಾದರೂ ಯೂಟ್ಯೂಬಲ್ಲೂ ಸಿಗುತ್ತೆ. ಅದನ್ನು ನಿಮ್ಗೆ ಯಾವ ಸಾಂಗ್ ಕನೆಕ್ಟ್ ಆಗುತ್ತೆ ಆ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ರೀಡ್ ಯೋರ್ ಅಫರ್ಮೇಷನ್ಸ್, ವಿಜುವಲೈಸೇಷನ್ಸ್ ಆ್ಯಂಡ್ ಇನ್ಕ್ರೀಸ್ ಯೋರ್ ವೈಬ್ರೇಷನ್. ಸಿಗ್ನಲ್ ಇನ್ನೂ ಜಾಸ್ತಿ ಆಗುತ್ತೆ ಯೂನಿವರ್ಸ್ಗೆ ಕೊಡುವಂಥದ್ದು. ಸೊ ವಿಜುವಲೈಸೇಷನ್ ಮಾಡಿ. ಮ್ಯಾಜಿಕ್ ಬುಕ್ ಮಾಡೋಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡ್ಕೊಳ್ಳಿ, ವಿಚ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಆವಾಗ ನಿಮಗೆ ಥಾಟ್ಸ್ ಎಲ್ಲ ಕಾಮ್ ಆಗುತ್ತೆ. ಸೊ ಮ್ಯಾಜಿಕ್ ಬುಕ್ನ ನೀವು ಮೇನಾಗಿ ಏನು ಅಂತಂದರೆ ರೈಟ್ ಇಟ್ ವೆನ್ ಯು ಆರ್ ಇನ್ ಅ ಗುಡ್ ಮೂಡ್. ಬೆಳಿಗ್ಗೆ ಅಥವಾ ಬಿಫೋರ್ ಬೆಡ್ ನೀವೆಲ್ಲ ರಿಲ್ಯಾಕ್ಸ್ಡ್ ಆಗಿದ್ದಾಗ, ಒಳ್ಳೆ ಮೂಡಲ್ಲಿದ್ದಾಗ ನೀವು ಮ್ಯಾಜಿಕ್ ಬುಕ್ಕನ್ನು ಬರೀರಿ. ಮನೆ ಒಳಗಡೆನೇ ಬರಿಬೇಕಾ, ಇಲ್ಲ ಎಲ್ಲಾದರೂ ಬರಿಬೋದು. ನಿಮ್ಮ ಮೂಡ್ ಚೆನ್ನಾಗಿದ್ರೆ ಸಾಕು ಮ್ಯಾಜಿಕ್ ಬುಕ್ ಬರೆಯೋದಕ್ಕೆ. ಸೊ ವಿಜುವಲೈಸೇಷನ್ ಆದಮೇಲೆ ಏನು ಮಾಡಬೇಕು, ಮ್ಯಾಜಿಕ್ ಬುಕ್ಕಲ್ಲಿ ಬರೆದಿರೋ ಎಲ್ಲ ಡಿಸೈರ್ಸ್ನು ಲೆಟ್ ಗೋ ಮಾಡಿ. ಗೋಲ್ಸ್ ಏನು ಬರೆದಿದ್ದೀರಾ ಹತ್ರ ಅಟ್ಯಾಚ್ಮೆಂಟೇ ಬೇಡ. ಯಾವಾಗತ್ತೆ, ಯಾಕಾಗತ್ತೆ, ಇನ್ನೂ ಯಾವಾಗತ್ತೆ, ಯಾಕೆ ನನಗಾಗ್ತಾ ಇಲ್ಲ, ಬೇರೆಯವ್ರಿಗೆ ಆಗ್ತಾ ಇದೆ, ಯಾಕೆ ನನಗಾಗ್ತಾ ಇಲ್ಲ, ಈ ಎಲ್ಲ ಅಟ್ಯಾಚ್ಮೆಂಟ್ಸ್ನು ರಿಲೀಸ್ ಮಾಡಿ. ಮ್ಯಾಜಿಕ್ ಬುಕ್ಕಲ್ಲಿ ಬರೆದಿದ್ದೀನಿ, ದೇ
ದೇವರು ಯಾವಾಗ ಕೊಡಬೇಕೋ ಕೊಡ್ತಾನೆ, ನಾನು ಪೇಷನ್ಸಿಂದ ಕಾಯ್ತೀನಿ ಅನ್ನೋರಿಗೆ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ನೀವು ಅದರ ಅಟ್ಯಾಚ್ಮೆಂಟಲ್ಲಿ ಇದ್ದೀರಾ ಅಂತಂದರೆ ರೆಸಿಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ರೆಸಿಸ್ಟ್ ಮಾಡಿದಷ್ಟು ನಿಮಗೆ ಮ್ಯಾನಿಫೆಸ್ಟೇಷನ್ಸ್ ಡಿಲೇ ಆಗ್ತಾನೆ ಇರುತ್ತೆ. ಯು ಆರ್ ಪುಷಿಂಗ್ ಯೋರ್ ಮ್ಯಾನಿಫೆಸ್ಟೇಷನ್ಸ್ ಫರ್ದರ್. ಸೊ ನಾನಂತೂ ಬುಕ್ ಮುಚ್ಚಿಟ್ನ ಅಷ್ಟೇ, ನಾನು ಬರ್ದಿರೋದು ಕೂಡ ಮರ್ತೋಗ್ಬಿಡ್ತೀನಿ. ಬಟ್ ನನಗೇನು ಗೋಲ್ಸ್ ನೆನಪಿರುತ್ತೆ ಅದ್ರ ಬಗ್ಗೆ ನಾನು ಫೋಕಸ್ ಮಾಡಿಕೊಂಡು ವರ್ಕ್ ಮಾಡ್ತಾನೆ ಇರ್ತೀನಿ. ಸೊ ಆ ಥರ ಮ್ಯಾಜಿಕ್ ಬುಕ್ ಬರೆದ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಸೇಫ್ ಪ್ಲೇಸಲ್ಲಿ ಎತ್ತಿಟ್ಬಿಡಿ. ನಾನು ಯೂಶಲಿ ಐಲ್ ಜಸ್ಟ್ ಕೀಪ್ ಇಟ್ ಇನ್ ಮೈ ಬುಕ್ ಶೆಲ್ಫ್. ಯಾರೂ ನೋಡೋದು ಇಲ್ಲ, ಹಾಗಾಗಿ ನಾನು ಬುಕ್ ಶೆಲ್ಫಲ್ಲೇ ಈ ಬುಕ್ಕನ್ನು ಇಟ್ಕೋತೀನಿ. ನಿಮ್ಗೆ ಯಾರಾದರೂ ನೋಡೋ ಭಯ ಇದೆ ಅಂತಂದರೆ ನಿಮ್ಮ ಸೇಫ್ ಸ್ಪೇಸಲ್ಲಿ ಈ ಬುಕ್ಕನ್ನು ನೀವು ಸ್ಟೋರ್ ಮಾಡಿ ಇಟ್ಕೋತೀರಾ. ನೆಕ್ಸ್ಟ್ 1st of January ಈ ಬುಕ್ಕನ್ನು ನೀವು ಬರೆದ್ರಿ, 1st of the month ಈ ಬುಕ್ಕನ್ನು ಬರೆದ್ರಿ ಅಂದರೆ ನೆಕ್ಸ್ಟ್ 29 to 30 days ನೀವು ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ನೀವೇನಾದರೂ ವಿಷನ್ ಬೋರ್ಡ್ ಮಾಡಿದ್ದೀರಾ ಅಂತಂದರೆ ಎವ್ರಿ ಡೇ ನೋಡೋದ್ರಿಂದ ನಿಮ್ಗದು ಮೋಟಿವೇಟ್ ಆಗುತ್ತೆ. ಸೊ ಮಂತ್ಲಿ ಒನ್ಸ್ ಮಾಡೋ ಟೆಕ್ನಿಕ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಯಾವುದೇ ಅಟ್ಯಾಚ್ಮೆಂಟ್ ಅಥವಾ ಎಮೋಷ್ನಲ್ ಕನೆಕ್ಷನ್ ರಿಲೀಸ್ ಮಾಡೋದ್ರಿಂದ 100% ನಿಮಗೆ ಈ ಬುಕ್ ಅದ್ರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಕಲರ್ ಪೆನ್ನಲ್ಲಿ ಮ್ಯಾಜಿಕ್ ಬುಕ್ ಬರೀಬೇಕು? ಎನಿ ಕಲರ್ ಆಫ್ ಯುವರ್ ಚಾಯ್ಸ್ ಎಕ್ಸೆಪ್ಟ್ ಬ್ಲ್ಯಾಕ್ ಬಿಟ್ಟು ಯಾವ ಪೆನ್ನಲ್ಲಾದರೂ ಬರಿಬೋದು. ಬ್ಲೂ ಇಸ್ ಕನ್ಸಿಡರ್ ಟು ಬಿ ಅ ವೆರಿ ಲಕ್ಕಿ ಕಲರ್, ಹಾಗಾಗಿ ನಾನಂತೂ ಬ್ಲೂ ಕಲರೇ ಬರೆದಿದ್ದೀನಿ. ಜೊತೆಗೆ ಸ್ಕೆಚ್ ಪೆನ್ನಲ್ಲಿ ನೀವು ಕಲರ್ ಡಿಸೈನ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಇಫ್ ಯು ಕ್ಯಾನ್ ಸಿ ಐ ಹ್ಯಾವ್ ಆಲ್ರೆಡಿ ಡನ್. ಸೊ ಆರ್ಟಿಸ್ಟಿಕ್ ಆಗಿ ನೀವು ಏನು ಬೇಕಂದ್ರೂ ಮಾಡಿಕೊಂಡು ಈ ಬುಕ್ಕನ್ನು ಇಟ್ಸ್ ಲೈಕ್ ಅ ಥೆರಪಿ. ವೆನ್ ಯು ಆರ್ ರೈಟಿಂಗ್ ನಿಮಗೆ ಥೆರಪ್ಯೂಟಿಕ್ ಆಗಿ ಅನ್ಸುತ್ತೆ, ಅದನ್ನು ನೀವು ಬರಿತೀರಾ. ದಿಸ್ ಇಸ್ ಒನ್ ಅನದರ್ ಕ್ವೆಶನ್. ಹೋದ ತಿಂಗಳು ನೀವೇನೆಲ್ಲ ಸ್ಪೆಷಲ್ ಗೋಲ್ಸ್ ಬರ್ದಿದ್ದೀರಾ, ಯಾವುದೆಲ್ಲ ನಿಜ ಆಗಿದೆ, ಯಾವುದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ, ಅದನ್ನು ನೀವಿಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀರಾ. ಇದರಿಂದ ಏನು ಉಪಯೋಗ ಅಂತೀರಾ? ನಿಮಗೆ ಮ್ಯಾಜಿಕ್ ಬುಕ್ ಮೇಲೆ ಇನ್ನೂ ನಂಬಿಕೆ ಕ್ರಿಯೇಟ್ ಆಗುತ್ತೆ, ಯೂನಿವರ್ಸ್ ಮೇಲೆ ಇನ್ನೂ ನಂಬಿಕೆ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಇನ್ನೂ ಮಾಡಬೇಕು ಅಂತ ಹೇಳಿ ಮೋಟಿವೇಶನು ಆಗುತ್ತೆ, ಬೂಸ್ಟಪ್ ಆಗುತ್ತೆ. ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಕನೆಕ್ಟಿವಿಟಿ ಕೂಡ ಸಿಗುತ್ತೆ. ದೇರ್ ಆರ್ ಡೇಸ್ ಹ್ಯಾವ್ ನಾಟ್ ಮ್ಯಾನಿಫೆಸ್ಟೆಡ್. ಐ ಡೋಂಟ್ ಥಿಂಕ್ ದೇರ್ ಆರ್ ಆ್ಯಕ್ಚುಲಿ. ಯಾವುದಾದ್ರೂ ಒಂದು ಡ್ರೀಮ್ ಅಂತೂ ಮ್ಯಾನಿಫೆಸ್ಟ್ ಆಗ್ತಾನೆ ಇರುತ್ತೆ. ಮತ್ತು ಇದನ್ನು ಬರಿಬೇಕಾದ್ರೆ ಅಯ್ಯೋ ಒಂದೇ ಡ್ರೀಮಾ, ಅಯ್ಯೋ ಎರಡೇ ಡ್ರೀಮಾ ಅಂದ್ಕೊಳ್ಬೇಡಿ. ಒಂದಾದರೂ ಆಗಿದೆಯಲ್ಲ, ಎರಡಾದರೂ ಆಗಿದೆಯಲ್ಲ ಅಂತ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ನಿಮಗೆ ಏನಾದರೂ ಫ್ರೀ ಪೇಜ್ ಇದೆ ಅಂತಂದರೆ ಇಲ್ಲಿ ಏನಾದರೂ ಆರ್ಟಿಸ್ಟಿಕ್ಕು ಅಫರ್ಮೇಷನ್ಸು ಏನಾದರೂ ಹಾಕ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಓಕೆನಾ? ಇವಾಗ ಇದನ್ನು ಎಷ್ಟು ತಿಂಗಳು ಮಾಡಬೇಕು? ಮ್ಯಾಜಿಕ್ ಬುಕ್ನ ಕನ್ಸಿಸ್ಟೆಂಟ್ ಆಗಿ 12 ತಿಂಗಳು ಮಾಡಿ. ಸಪೋಸ್ ನೀವೇನಾದರೂ ಮಿಡ್ಡಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ವೆನ್ ಎವರ್ ಯು ಆರ್ ಸ್ಟಾರ್ಟಿಂಗ್ ಡೂ ಇಟ್ ಕನ್ಸಿಸ್ಟೆಂಟ್ಲಿ. ಹಾಗಾದರೆ 1 ತಿಂಗಳು ನಾನು ಮಿಸ್ ಮಾಡಿಬಿಟ್ಟೆ, ಬರೆಯೋಕ್ಕಾಗಲಿಲ್ಲ ಅಂತಂದರೆ ನೋ ವರೀಸ್, ಅದರ ನೆಕ್ಸ್ಟ್ ತಿಂಗಳು ಕಂಟಿನ್ಯೂ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ. ಬಿಕಾಸ್ ನಾನು ವೆನ್ ಐ ವಾಸ್ ರೈಟಿಂಗ್ November 1 ಮಂತು ನಾನು ಬರೆದಿರಲಿಲ್ಲ, ಆದರೆ ನನ್ನ ಇಮ್ಯಾಜಿನೇಷನಲ್ಲಿ ನನ್ನ ಮೈಂಡ್ಸೆಟ್ಟಲ್ಲೇ ಡ್ರೀಮ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಅದು ಕೂಡ ವರ್ಕೌಟ್ ಆಯಿತು. ಬಟ್ ಡಿಸೆಂಬರಲ್ಲಿ ಬರೆದಾಗ ತುಂಬಾ ಎಷ್ಟೊಂದು ಡ್ರೀಮ್ಸ್ ಫುಲ್ಫಿಲ್ ಆಗಿದೆ. ನೀವು ಕನ್ಸಿಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಪಾಸಿಟಿವ್ ಆಗಿರಬೇಕು ಅಂತಲೇ ಈ ಬುಕ್ ಮಾರ್ಕನ್ನು ಶೇರ್ ಮಾಡಿರೋದು. ಈ ಬುಕ್ ಮಾರ್ಕಲ್ಲಿ ಎಲ್ಲ ತಿಂಗಳು ಚೆಕ್ ಲಿಸ್ಟನ್ನು ಕೊಟ್ಟಿದ್ದೀವಿ, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳಿ. ಸೊ ನೀವು ಯಾವ ತಿಂಗಳು ಬರೆದಿದ್ದೀರೋ ಆ ಒಂದು ತಿಂಗಳಿಗೆ ಟಿಕ್ ಮಾರ್ಕ್ ಹಾಕ್ಬಿಟ್ಟು ಈ ಥರ ನಿಮ್ಮ ಬುಕ್ ಮಾರ್ಕನ್ನು ಸ್ಟೋರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಓಕೆನಾ? ಸೊ ನಿಮಗೆ ಕನ್ಸಿಸ್ಟೆಂಟಿ ಮೇಂಟೈನ್ ಆಗುತ್ತೆ, ಪ್ಲಸ್ ನಿಮಗೆ ಮೋಟಿವೇಶನ್ ಕೂಡ ಆಗುತ್ತೆ. ನೆಕ್ಸ್ಟು ಯೂಶಲಿ ಬರುವಂಥ ಸಾಮಾನ್ಯ ಕ್ವೆಶನ್ ಏನು ಅಂತಂದರೆ, ನನ್ನ ಮ್ಯಾಜಿಕ್ ಬುಕ್ಕಲ್ಲಿರೋ ಗೋಲ್ಸನ್ನು ಬೇರೆಯವ್ರು ನೋಡಿಬಿಟ್ರು ನನಗೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆ್ಯಬ್ಸಲ್ಯೂಟ್ಲಿ ಯಾವ ಪ್ರಾಬ್ಲಮೂ ಆಗಲ್ಲ. ಬೇರೆಯವರು ನೀವು ಬರೆದಿರೋ ಗೋಲ್ಸನ್ನು ನೋಡಿಬಿಟ್ಟಿದ್ದಾರೆ ಅಂತಂದರೆ ಇಟ್ ಇಸ್ ಫೈನ್, ನೋ ಪ್ರಾಬ್ಲಮ್. ಅದರಿಂದ ಏನೂ ದೃಷ್ಟಿ ಆಗಲ್ಲ, ಏನೂ ಎಫೆಕ್ಟ್ ಆಗಲ್ಲ. ನೀವು ಹಂಗೆ ಅಂದ್ಕೊಂಡ್ರೇ ನಿಮ್ಗೆ ಅದು ಇನ್ನೂ ಜಾಸ್ತಿ ಆಗೋದು. ಸಪೋಸ್ ನೀವು ತುಂಬ ಪರ್ಸ್ನಲಿ ಏನೋ ಬರ್ದಿದ್ದೀರಾ, ನನ್ನ ಕೆಲವ್ರು ಮೆಸೇಜ್ ಮಾಡ್ತಾರೆ, ನಮ್ಮ ಹುಡುಗನ ಬಗ್ಗೆ ಇದರಲ್ಲಿ ಏನೋ ಬರ್ದಿದೆ, ನನ್ನ ಲವ್ ಮ್ಯಾರೇಜ್ ಬಗ್ಗೆ ಬರ್ದಿದೆ, ನನ್ನ ಪೇರೆಂಟ್ಸ್ಗೆ ಗೊತ್ತಾಗ್ಬಿಟ್ಟಿದೆ, ಏನು ಮಾಡೋದು ಅಂದರೆ ಫೇಸ್ ಮಾಡಲೇಬೇಕು. ಕ್ವೈಟ್ ಆಬ್ವಿಯಸ್ಲಿ ಫೇಸ್ ಮಾಡಲೇಬೇಕು. ಅಥವಾ ಅದನ್ನು ನಿಮ್ಮ ಡ್ರೀಮ್ಸ್ ಆ್ಯಂಡ್ ಇಮ್ಯಾಜಿನೇಷನಲ್ಲಿ ವರ್ಕೌಟ್ ಮಾಡಿ, ಅಥವಾ ಎಲ್ಲಾದರೂ ಸೇಫ್ ಪ್ಲೇಸಲ್ಲಿ ಇಡಿ. ಅದರ್ವೈಸ್ ಐ ಡೋಂಟ್ ಥಿಂಕ್ ಬೇರೆ ಯಾರು ನಿಮ್ಮ ಗೋಲ್ಸು ಡ್ರೀಮ್ಸ್ ನೋಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಪಾಸಿಟಿವ್ ಆಗಿರಬೇಕು ಅಂತ ಮಾಡ್ತಾ ಇದ್ದೀರಾ. ಯಾರು ನೋಡ್ತಾರೆ ಆ ಗೋಲ್ಸನ್ನು ಅವರೂ ಕೂಡ ಮ್ಯಾನಿಫೆಸ್ಟ್ ಮಾಡಿಸೋದಕ್ಕೆ ಫೋಕಸ್ ಮಾಡಿ. ಆದಷ್ಟು ನಾನು ಯಾರಿಗೂ ತೋರ್ಸೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಇಟ್ ಇಸ್ ಮೈ ಪ್ರೈವೇಟ್ ಸೆಲ್ಫ್. ಹಾಗಾಗಿ ನಾನು ಯಾರಿಗೂ ಅಷ್ಟು ತೋರ್ಸೋಕ್ಕೆ ಇಷ್ಟಪಡಲ್ಲ. ಬರೆದ್ಬಿಟ್ಟು ಇಟ್ಬಿಡ್ತೀನಿ, ಮರ್ತೋಗ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಮಂತೇ ನಾನು ತೆಗೆದು ನೋಡೋದು. ಸೆಂಟ್ರಲ್ ಎಲ್ಲೂ ತೆಗೆದು ನೋಡಲ್ಲ ಬುಕ್ನ. ರೀಸನ್ ಬಿಕಾಸ್ ಐ ಟ್ರಸ್ಟ್ ದ ಯೂನಿವರ್ಸ್, ಆ್ಯಂಡ್ ಯೂನಿವರ್ಸಿಗೆ ನಾನು ಟೈಮ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಎಲ್ಲೂ ಸೆಂಟ್ರಲಿ ಓಪನ್ ಮಾಡಿ ನೋಡಲ್ಲ. ನನ್ನ ಅದ್ರ ಜೊತೆ ಇರೋ ಅಟ್ಯಾಚ್ಮೆಂಟ್ಸ್ನ ಹಾಗೆ ರಿಲೀಸ್ ಮಾಡೋದು ಬೈ ನಾಟ್ ಚೆಕಿಂಗ್. ವೈ ಡು ಯು ವಾಂಟ್ ಟು ಚೆಕ್ ಅಲ್ವಾ? ಯಾರಾದರೂ ನಿಮ್ಮ ಪದೇ ಬಂದು ನಿಮ್ಮನ್ನು ಚೆಕ್ ಮಾಡ್ತಾಯಿದ್ರೆ, ನಿಮ್ಮನ್ನು ಡೌಟ್ ಪಡ್ತಾಯಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಆಬ್ವಿಯಸ್ಲಿ ನಾಟ್. ಸೊ ನನಗೂ ಯೂನಿವರ್ಸ್ಗೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಗೊತ್ತು ಯೂನಿವರ್ಸ್ ನನಗೆ ಪರ್ಫೆಕ್ಟ್ ಟೈಮಲ್ಲಿ ಕೊಡುತ್ತೆ. ಇವತ್ತು ಕೊಡುತ್ತೋ, ನಾಳೆ ಕೊಡುತ್ತೋ, 10 ವರ್ಷ ಬಿಟ್ಟು ಕೊಡುತ್ತೋ ನನಗೆ ಗೊತ್ತಿಲ್ಲ. ಯಾವಾಗ ನನ್ನ ಹತ್ರ ಬರಬೇಕು ಅನ್ನತ್ತೆ ಅದು ಬರುತ್ತೆ. ಅಲ್ಲಿವರೆಗೂ ನನ್ನ ಎನರ್ಜಿ, ನನ್ನ ಪಾಸಿಟಿವಿಟಿ, ನನ್ನ ಖುಷಿನ ಮೇಂಟೈನ್ ಮಾಡೋದು ಇಟ್ ಇಸ್ ಅಪ್ ಟು ಮೀ.